ಇವ್ಡ್ ಇಸ್ ಅ ಫಾರ್ಮ್ ಆಯ್ತು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ. ಇವತ್ತೊಂದು ಬ್ಲಾಗ್ ಏನಿರುತ್ತಪ್ಪ ಅಂದರೆ, ಇವತ್ತು ನಾನು ಗೂಗಲಲ್ಲಿ ಹೆಂಗೆ ಮೀಮ್ಸ್ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಈಗ ಒಂದು ವಿಡಿಯೋಗಳಿಗೆ ಮೀಮ್ಸ್ ಬೇಕಾಗುತ್ತೆ. ಮೀಮ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಯಾಕಂದರೆ ಕಾಮಿಡಿ ಆಗಿರೋಕ್ಕೆ, ಆಮೇಲೆ ಇಂಟ್ರೆಸ್ಟಿಂಗ್ ಆಗಿರೋಕ್ಕೆ, ಆಮೇಲೆ ನೋಡಿದ್ರೆ ಒಂದು ಸ್ವಲ್ಪ ಕಾಮಿಡಿ ಆಗಿರೋದು ನೋಡ್ತಾ ಇರಬೇಕು ಅನ್ಸೋದು, ಆ ಥರ. ಅದಕ್ಕೆ ಅವತ್ತು ನಾನು ಅದು ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ. ಈಗ ನಿಮಗೆ ಸೈಡಲ್ಲಿ ಕಾಣಿಸ್ತಿರ್ಬೋದು. ನಾನು ಫಸ್ಟು ಓಪನ್ ಮಾಡ್ಕೊಬಿಡ್ತೀನಿ ರೀ ಸ್ಕ್ರೀನ್ಶಾಟ್. ಓಕೆ ಫ್ಯಾಮ್, ಸೊ ನಿಮಗೆ ಸೈಡಲ್ಲಿ ಕಾಣಿಸ್ತಿರ್ಬೋದು ನಂದು ಇನ್ನೊಂದು ಫೋನ್ ಓಪನ್ ಆಗಿದೆ. ಇಲ್ಲಿ ನೀವು ಫಸ್ಟು ಇಂಟರ್ನೆಟ್ ಆನ್ ಮಾಡ್ಕೊಬಿಡಿ. ಆನಂತರ ನೀವು ಸ್ಟ್ರೈಟಾಗಿ ಗೂಗಲ್ಗೆ ಹೋಗಿ. ಗೂಗಲ್ಗೆ ಹೋದ್ಮೇಲೆ ಸರ್ಚ್ ಆಪ್ಷನ್ಗೆ ಹೋಗ್ಬಿಟ್ಟು ನೀವು ಮೀಮ್ಸ್ ಡೌನ್ಲೋಡ್ ಇಲ್ಲೇ ಇದೆ. ಮೀಮ್ಸ್ ಡೌನ್ಲೋಡ್ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತು ಅಂತಂದರೆ ನಿಮಗೆ ಅದು ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ತಕ್ಷಣ ನೀವು ಕಾಪಿರೈಟ್ ಫ್ರೀ ಮೀಮ್ಸ್ ಡೌನ್ಲೋಡ್ ಫಾರ್ ವೀಡಿಯೋಸ್, ಮೀಮ್ಸ್ ಡೌನ್ಲೋಡ್ ಫಾರ್ ರೀಲ್ಸ್, ನೋ ಕಾಪಿರೈಟ್ ಮೀಮ್ಸ್, ರಿಯಾಕ್ಟ್ ಮೀಮ್ಸ್, ಈ ಥರ ಎಲ್ಲ ಕೊಟ್ಟಿರ್ತಾರೆ. ಇದನ್ನೇನು ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡ್ತೀನಿ. ನೀವು ಮೀಮ್ಸ್ CO ಇನ್ ಅಂತ ಒಂದು ಬ್ಲೂ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಇದ್ದೀರಿ, ಕಾಪಿರೈಟ್ ಫ್ರೀ ಮೀಮ್ಸ್ ಅಂತ ಇದೆ ನೋಡಿ. ಇರಿ ಒಂದು ನಿಮಿಷ. ಓಕೆ ಗೈಸ್, ಸೊ ನಿಮಗೆ ಫಸ್ಟಿಂದ ಹೇಳ್ಕೊಟ್ಬಿಡ್ತೀನಿ ಹೆಂಗೆ ಅಂತ. ಒಂದು ಸ್ವಲ್ಪ ನೀವು ಗೂಗಲ್ ಓಪನ್ ಮಾಡಿದ ತಕ್ಷಣ ನೀವು ಸರ್ಚ್ಗೆ ಹೋಗಿ ಮೀಮ್ಸ್ ಡೌನ್ಲೋಡ್ ಅಂತ ಓದ್ತಿದ್ರೆ ನಿಮಗೆ ಮೀಮ್ಸ್ ಅಂತ ಇಲ್ಲಿ ತೋರಿಸ್ತಾ ಇದ್ರೆ ನೋಡ್ಬೋದು. ಇಲ್ಲಿ ನೀವು ಮೀಮ್ಸ್ CO ಇನ್ ಅಂತ ತೋರಿಸ್ತಿದೆ, ಅದನ್ನು ನೀವು ಒತ್ತಕೋಗ್ಬಿಡಿ. ಯಾಕಂದರೆ ಇದು ನಿಮ್ಗೆ ಒಂದೊಂದು ಫೋನಲ್ಲಿ ಓಪನ್ ಆಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಾಪಿರೈಟ್ ಫ್ರೀ ಮೀಮ್ಸ್, ಅಲ್ಲಿ ಯಾವುದೇ ಬರೀ ಮೀಮ್ಸ್ ಇದ್ದರೂ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಏನಾಗಲ್ಲ. ಅದ್ರ ಮೇಲೆ ಸೈಡಲ್ಲಿ ಆಪ್ಷನಿಗೆ ಕ್ಲಿಕ್ ಮಾಡಿಕೊಂಡು ನೀವು ಕ್ರೋಮ್ ಅನ್ನೋದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ತೋರಿಸುತ್ತೆ, ಇಲ್ಲಿ ಓಪನ್ ಆಗುತ್ತೆ ಯಾವ ಥರ ಮೀಮ್ಸ್ ಇದೆ, ಎಷ್ಟು ನಿಮಿಷದ್ದು ಆ ಥರ. ಈಗ ಇದು 5 ಮಿನಿಟ್ಸ್ ಅನ್ಕೋತೀನಿ ಮೀಮ್ಸ್ದು. ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಕೊಟ್ಟಿದೆ, ಅದನ್ನು ಓದಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ಡೌನ್ಲೋಡ್ ಕೊಟ್ಟರೆ ನೀವು ಅಮೌಂಟ್ ಕೊಡಬೇಕಾಗುತ್ತೆ. ಅದಕ್ಕೆ ಓದಕ್ಕೆ ಹೋಗಬೇಡಿ. ಹಂಗೆ ಮೇಲಕ್ಕೆ ಎತ್ತಿತು ಅಂತಂದರೆ ಇಲ್ಲಿಲ್ಲ. ಓಕೆ, ನೀವು ಇಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಒಂದೊಂದು ಮೀಮ್ಸಲ್ಲಿ ಮಾತ್ರ ಆ ಥರ ತೋರಿಸುತ್ತೆ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಹಂಗೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಡೌನ್ಲೋಡ್ ಇನ್ HD ಅಂತಂದರೆ ನಿಮಗೆ ಒಂದು ಅಡ್ವರ್ಟೈಸ್ ಬರುತ್ತೆ. ಅದನ್ನು ನೋಡ್ಬಿಟ್ಟು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಥರ ಸಿಸ್ಟಮ್ ಇದು. ನೀವು ಡೌನ್ಲೋಡ್ ಇನ್ HD ಅಂತ ಕೊಟ್ಟರೆ ಅದು ನಿಮ್ಮದು ಅಡ್ವರ್ಟೈಸ್ ಬರುತ್ತೆ. ಅದನ್ನು ನೋಡ್ಬಿಟ್ಟು ನೀವು ಆರಾಮಾಗಿ ಮೀಮ್ಸ್ ಡೌನ್ಲೋಡ್ ಮಾಡ್ಕೋಬೋದು. ಇದು ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ಯೂಟಿಲೈಸ್ ಆಗುತ್ತೆ.